ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೋಗಿದ್ರ ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಫಿಲಿಯೇಟಿಂಗ್ ಪ್ರಾಡಕ್ಟ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂಡ್ ಯಾವ ರೀತಿ ನಾವು ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು, ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂತೇಳಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಓಕೆನಾ, ನಾವು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡೋರು ಮೇಯ್ನ್ ಆಗಿ ನಾವು ಅರ್ನಿಂಗ್ಸ್ನ ಮಾಡಲಿಕ್ಕೆ ಈ ಮೀಶೋ ಕ್ರಿಯೇಟರ್ ಕ್ಲಬ್ನ ಸೆಲೆಕ್ಟ್ ಮಾಡಿಕೊಂಡು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ನಾವು ಯಾವ ಪ್ರಾಡಕ್ಟಿಗೆ ಎಷ್ಟು ಪರ್ಸೆಂಟೇಜ್ ಕಮಿಷನ್ ಸಿಗ್ತಾ ಇದೆ ಆ್ಯಂಡ್ ಯಾವ್ಯಾವುದು ಅಫಿಲಿಯೇಟಿಂಗ್ ಪ್ರಾಡಕ್ಟ್ಗಳು ಯಾವುದು, ನಾನ್ ಅಫಿಲಿಯೇಟಿಂಗ್ ಪ್ರಾಡಕ್ಟ್ ಯಾವುದು ಅಂತ ಚೂಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ನಾನ್ ಅಫಿಲಿಯೇಟಿಂಗ್ ಪ್ರಾಡಕ್ಟ್ ಬಗ್ಗೆ ನಾವು ಜಸ್ಟ್ ರಿವ್ಯೂನ ಕೊಡ್ತಾ ಹೋದ್ರೆ ಜಸ್ಟ್ ನಮಗೆ ನಾನ್ ಅಫಿಲಿಯೇಟಿಂಗ್ ಪ್ರಾಡಕ್ಟ್ಗೆ 0.5% ನಮಗೆ ಕಮಿಷನ್ ಸಿಗುತ್ತೆ. ಸೊ ಹಾಗಾಗಿ ನಾವು ಅದರಲ್ಲಿ ಅರ್ನಿಂಗ್ಸ್ನ ಮಾಡೋದು ಅಷ್ಟೇನೂ ಅಲ್ಲ. ಓಕೆನಾ, ಸೊ ಹಾಗಾಗಿ ನಾವು ಯಾವ ಪ್ರಾಡಕ್ಟಿಗೆ ಎಷ್ಟು ಪರ್ಸೆಂಟೇಜು ಕಮಿಷನ್ ಸಿಗ್ತಾ ಇದೆ ಅಂತ ನೋಡಿಕೊಂಡು ನಾವು ಅಫಿಲಿಯೇಟಿಂಗ್ ಪ್ರಾಡಕ್ಟ್ನ ಚೂಸ್ ಮಾಡಿ ವಿಡಿಯೋ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ರೀತಿ ನಾವು ಅಫಿಲಿಯೇಟಿಂಗ್ ಪ್ರಾಡಕ್ಟ್ಗಳನ್ನ ಕಂಡುಹಿಡ್ಕೊಳ್ಳೋದು ಆ್ಯಂಡ್ ಆ ಪ್ರೈಸ್ ಮೇಲೆ ಯಾವ ರೀತಿ ನಾವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಇವಾಗ ನಾವು ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ಪೇಜ್ ಬರುತ್ತಲ್ವಾ, ಇಲ್ಲಿ ಪ್ರಾಡಕ್ಟ್ಗಳು ಶೋ ಆಗುತ್ತೆ. ಈಗ ನಾವು ಫಸ್ಟ್ ಮೇನ್ ಮಾಡಬೇಕಾಗಿರೋದು ಏನಂದರೆ ರೇಟಿಂಗ್ನ ನೋಡ್ಕೊಳ್ಳಿ. ಪ್ರಾಡಕ್ಟಿಗೆ ಜಸ್ಟ್ ನಾವು ಕಮಿಷನ್ ಮೇಲೇ ಕಾನ್ಸಂಟ್ರೇಟ್ನ ಮಾಡಬೇಡಿ. ಯಾಕೆ ಅಂದರೆ ನಾವು ಜಸ್ಟ್ ಕಮಿಷನ್ನ ನೋಡ್ತಾ ಇರ್ತೀವಿ. ಕಮಿಷನ್ ಜಾಸ್ತಿ ಇತ್ತು ಅಂತ ತಿಳ್ಕೊಳ್ಳಿ. ಈಗ ಅಪ್ ಟು 25% ಕಮಿಷನ್ ಸಿಗುತ್ತೆ ಅಂತ ನಾನು ಮೀಶೋದಲ್ಲಿ ಹೇಳಿದ್ದೀನಲ್ವಾ. ಮೀಶೋದಲ್ಲಿ ನಮಗೆ ಅಪ್ ಟು 25% ಕಮಿಷನ್ ಸಿಗುತ್ತೆ. ಓಕೆನಾ, 0.5ಇಂದ ಹಿಡಿದು 25% ನಮಗೆ ಒಂದೊಂದು ಬ್ರ್ಯಾಂಡ್ಗಳು ಏನು ಕೊಡುತ್ತೆ ಅದ್ರ ಮೇಲೆ ನಮಗೆ ಕಮಿಷನ್ ಪರ್ಸೆಂಟೇಜ್ ಸಿಗುತ್ತೆ. ಓಕೆನಾ, ನೀವು ಜಸ್ಟ್ ಕಮಿಷನ್ ಮೇಲೇ ನೀವು ಇದನ್ನ ಮಾಡಿದ್ರೆ ಬಟ್ ಇಲ್ಲಿ ಪ್ರಾಡಕ್ಟ್ಗಳು ಲೋ ಕ್ವಾಲಿಟಿಯಾಗಿದ್ದರೆ ಅಥವಾ ಏನಾದರೂ ಇದ್ದರೆ ತರಿಸ್ಕೊಂಡಾಗ ಓಕೆ ಇವ್ರದ್ದು ವೀಡಿಯೋಸ್ನ ನೋಡಿ ನಾವು ತರಿಸ್ಕೊಂಡು ಈಗ ಆಯಿತು ಅಂತ ಅನಿಸುತ್ತೆ ಅವ್ರಿಗೂ. ಸೊ ಹಾಗಾಗಿ ನೀವು ಫಸ್ಟು ನೀವು ಒಂದು ಪ್ರಾಡಕ್ಟನ್ನ ನೋಡಿದ್ರಿ ಅಂದರೆ ಅದ್ರ ರೇಟಿಂಗ್ನ ನೋಡಿ. ಓಕೆನಾ, ಸ್ಟಾರ್ ರೇಟಿಂಗ್ ಏನಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಕಸ್ಟಮರು ರಿವ್ಯೂಸ್ನ ಕೊಟ್ಟಿರ್ತಾರಲ್ವ, ಅದನ್ನು ಕೂಡ ನೀವು ನೋಡ್ಕೋಬೋದು. ಓಕೆನಾ, ಇಲ್ಲಿ ಗರ್ ಸೋಪ್ ಮ್ಯಾಜಿಕ್ನೆಸ್ ಸೋಪ್ನ ಸರ್ಚ್ ಮಾಡ್ತಾಯಿದ್ದೀನಿ ನೋಡಿ. ತುಂಬಾ ಟ್ರೆಂಡಿಂಗ್ ಅಲ್ವಾ ಗರ್ ಸೋಪು. 4.1% ಇದೆ ಇದಕ್ಕೆ ಸ್ಟಾರ್ ರೇಟಿಂಗು. ನೋಡಿ ಎಷ್ಟು ಜನ 2000+ ಜನ ನಮಗೆ ಇದಕ್ಕೆ ರಿವ್ಯೂನ ಕೊಟ್ಟಿದ್ದಾರೆ. ಓಕೆನಾ, ಈ ರೀತಿ ನಾವು ಪ್ರಾಡಕ್ಟ್ಗಳನ್ನ ನೋಡಿಕೊಂಡು ಪರ್ಸೆಂಟೇಜ್ನ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಓಕೆನಾ, ಈಗ ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನೀವು ಈ ರೀತಿ ರೀಯೂಸ್ ಮಾಡೋ ಪ್ರಾಡಕ್ಟ್ಗಳ ಬಗ್ಗೆ ವೀಡಿಯೋಸ್ನ ಮಾಡಿ. ಯಾಕೆ ಅಂದರೆ ಈಗ ಒಂದು ಡ್ರೆಸ್ ತೊಗೋತೀವಿ, ಓಕೆ ಅದನ್ನು ಎಲ್ಲ ಡ್ರೆಸ್ಸು ಅಥವಾ ಅದೇ ಡ್ರೆಸ್ನ ಪದೇ ತೊಗೊಳಕ್ಕಾಗಲ್ಲ. ಆದರೆ ಈ ಸೋಪು, ಕ್ರೀಮು, ಈ ಥರ ಫೇಸ್ ಪ್ಯಾಕ್ಗಳು, ಫೇಸ್ ವಾಶ್ಗಳು ಈ ರೀತಿ ವೀಡಿಯೋಸ್ನ ಮಾಡಿದಾಗ ಅವರು ಮತ್ತೆ ಬೈ ಮಾಡ್ತಾ ಇರ್ತಾರೆ. ನಮ್ಮ ಲಿಂಕ್ ಮುಖಾಂತರನೇ ಅವ್ರು ಮತ್ತೆ ಬೈ ಮಾಡ್ತಾ ಇದ್ದರೆ ನಮಗೆ ಅದು ಆಟೋಮೆಟಿಕ್ಕಾಗಿ ಕಮಿಷನ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ರೀಯೂಸ್ ಪ್ರಾಡಕ್ಟ್ಗಳ ಬಗ್ಗೆ ಜಾಸ್ತಿ ವೀಡಿಯೋಸ್ನ ಮಾಡಿ. ಓಕೆನಾ, ಈಗ ಈ ಸೋಪ್ಗೆ ಎಷ್ಟು ಕಮಿಷನ್ ಸಿಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆನಾ, ಈ ಅಫಿಲಿಯೇಟಿಂಗ್ ಅಂತ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಇಲ್ಲಿ 10% ಕಮಿಷನ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ 239 ರೂಪಾಯಿ 2 ಸೋಪ್ ಬರ್ತಾ ಇದೆ. 10% ಕಮಿಷನ್ ಸಿಗ್ತಾ ಇದೆ. 239 ರೂಪಾಯಿ ಅಲ್ವಾ, 239 ಇಂಟು 10% ಸಿಗ್ತಾಯಿದೆ. ಅಂದರೆ ಒಬ್ಬರು ಏನಾದರೂ ನಮ್ಮ ಲಿಂಕಿಂದ ಪ್ರಾಡಕ್ಟ್ನ ಬೈ ಮಾಡಿದ್ರೆ ನಮಗೆ ಕಮಿಷನ್ ಬಂದು 23 ರೂಪಾಯಿ ಸಿಗ್ತಾಯಿದೆ. ಇನ್ನು ಒಂದು ಆರ್ಡರಿಗೆ ಅಕಸ್ಮಾತ್ 5 ಆರ್ಡರ್ ಆಯಿತು ಅಂತ ಹೇಳಿದ್ರೆ ನಮಗೆ 115 ರೂಪಾಯಿ ಸಿಗುತ್ತೆ. ಓಕೆನಾ, ಇನ್ನೊಂದೇನು ಅಂದರೆ ನಾನು ಹೇಳೋದು, ಒಂದು 400-500 ರೇಂಜಲ್ಲಿ ನೀವು ಪ್ರಾಡಕ್ಟ್ನ ಬಗ್ಗೆ ನೀವು ರಿವ್ಯೂನ ಕೊಟ್ಟಾಗ, ಈಗ ಒಂದು ಕುರ್ತಾ ಅಲ್ವಾ, ಒಂದು ಕುರ್ತಾ ಬಗ್ಗೆ ಹೇಳ್ತೀನಿ. ಓಕೆನಾ, ಇದೇನು ತೊಗೊಳ್ಳೋಣ, ಓಕೆ ಇದೇ ತೊಗೊಳ್ಳೋಣ. 389 ರೂಪಾಯಿ ಇದೆ, 10% ಕಮಿಷನ್ ಇದೆ. ಓಕೆನಾ, 389 ಇಂಟು 10% ಕಮಿಷನ್ 38 ರೂಪಾಯಿ ಸಿಕ್ತು. ಅಲ್ಲಿಗೆ ಒಂದು 5 ಆರ್ಡರ್ ಆದರೆ ನಮಗೆ 38, ಈಗ 190 ರೂಪಾಯಿ. ಅಂದರೆ ಒಂದು ರೇಂಜ್ ಇಟ್ಕೊಳ್ಳಿ. ಈಗ ಒಂದು 500 ಮೇಲೆ ನೀವು ಪ್ರಾಡಕ್ಟ್ನ ಬೈ ಮಾಡಿದಾಗ ನಮಗೀಗ ಜಸ್ಟ್ ಒಂದು 10% ಕಮಿಷನ್. ಆಲ್ಮೋಸ್ಟು ತುಂಬ ಪ್ರಾಡಕ್ಟ್ಸ್ಗಳಿಗೆ 10% ಕಮಿಷನ್ನೇ ಇಕ್ಕಿದ್ದಾನೆ ಮೀಶೋ. ತೀರಾ ಕಮ್ಮಿ 6-5 ಆ ರೀತಿ ಇರೋದು. 10 ಮೇಲೆ ಇದೆ ಅಥವಾ 10 ಅಂತೂ ಇದೆ. ಸೊ ಹಾಗಾಗಿ 10% ಕಮಿಷನ್ನ ನಾವು ಇಟ್ಕೊಂಡ್ರೆ ಒಂದು 500 ರೇಂಜಲ್ಲಿ ನಾವು ಪ್ರಾಡಕ್ಟ್ನ ಬೈ ಮಾಡಿದಾಗ 10% ಕಮಿಷನ್ ಇತ್ತು ಅಂದರೆ ನಮಗೆ ಒಬ್ಬರು ಒಂದು ಆರ್ಡರ್ ಆದರೆ 50 ರೂಪಾಯಿ ಸಿಗುತ್ತೆ. ಓಕೆನಾ, 50 ಇಂಟು ಅಕಸ್ಮಾತ್
10 ಆರ್ಡರ್ ಆದರೆ 500 ಸಿಗುತ್ತೆ. ಓಕೆನಾ, ಒಂದು ರೇಂಜು ಒಂದು 500, 600, 700 ಈ ರೀತಿ ಇರೋ ಪ್ರಾಡಕ್ಟ್ಗಳನ್ನ ನೀವು ಜಾಸ್ತಿ ಬೈ ಮಾಡಿ ರಿವ್ಯೂನ ಕೊಡೋಕ್ಕೆ ಇಷ್ಟಪಡಿ. ಅದೊಂದು ಹೇಳೋದಿತ್ತು. ಆ್ಯಂಡ್ ಇನ್ನೊಂದೇನು, ಆಮೇಲೆ ಅಫಿಲೇಟಿಂಗ್ ಪ್ರಾಡಕ್ಟ್ಗಳು ಇದು ಅಂತಲೇ ನೀವು ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಲ್ವ. ಇನ್ನೊಂದೇನು ಅಂದರೆ ಇಲ್ಲೇ ಇದೆ ನೋಡಿ, ನಿಮ್ಮ ಈ ರೀತಿ ಶೋ ಆಗುತ್ತಲ್ಲ, ಟಾಪ್ ಪ್ರಾಡಕ್ಟ್ ಟು ಗ್ರೋ ಯುವರ್ ಅರ್ನಿಂಗ್ಸ್, ಮೋರ್ ಆರ್ಡರ್, ನ್ಯೂ ಪ್ರಾಡಕ್ಟ್ ಆ್ಯಡೆಡ್ ಎವ್ರಿ ಡೇ. ಅಂದರೆ ಇದು ಜಾಸ್ತಿ ಜನಗಳಿಗೆ ಏನು ತಲುಪ್ತಾ ಇರುತ್ತೆ, ಜಾಸ್ತಿ ಜನಗಳು ಯಾವುದನ್ನ ಸರ್ಚ್ ಮಾಡ್ತಾ ಇರ್ತಾರೆ, ಯಾವುದನ್ನ ನೋಡ್ತಾ ಇರ್ತಾರೆ, ಆ ಪ್ರಾಡಕ್ಟ್ಗಳನ್ನ ಇಲ್ಲಿ ಎವ್ರಿ ಡೇ ಆ್ಯಡ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಆ ಪ್ರಾಡಕ್ಟ್ಗಳೆಲ್ಲ ನಮಗೆ ಇಲ್ಲಿ ಶೋ ಆಗುತ್ತೆ. ಓಕೆನಾ, ಇದು ಅಫಿಲೇಟಿಂಗ್ ಪ್ರಾಡಕ್ಟ್ಗಳು ಶೋ ಆಗುತ್ತೆ ಆ್ಯಂಡ್ ಬೇರೆ ಪ್ರಾಡಕ್ಟ್ಗಳು ಶೋ ಆಗುತ್ತೆ. ಇಲ್ಲಿ ನೀವು ಮೇಯ್ನಾಗಿ ಇಲ್ಲಿ ಅದ್ರ ಕಮಿಷನ್ ಏನಿದೆ, ಅಫಿಲೇಟ್ ಕಮಿಷನು ಅಥವಾ 0% ಕಮಿಷನ್ ಇದೆಯಾ, ಎಷ್ಟು % ಕಮಿಷನ್ ಇದೆ ಅಂತ ನೋಡಿಕೊಂಡು ನೀವು ಈ ಜನಕ್ಕೆ ಜಾಸ್ತಿ ತಲುಪ್ತಕ್ಕಂಥ ವೀಡಿಯೋಸ್ ಇಲ್ಲಿರುತ್ತೆ, ಅಂದರೆ ಪ್ರಾಡಕ್ಟ್ಸ್ ಇಲ್ಲಿರುತ್ತೆ. ಓಕೆನಾ, ಅದನ್ನು ನೀವು ನೋಡಿಕೊಂಡು ಕೂಡ ಇಲ್ಲಿ ಆರ್ಡರ್ ಮಾಡ್ಕೋಬೋದು. ಓಕೆನಾ, ಇವೆಲ್ಲ ಜನಕ್ಕೆ ಬೇಗ ಅಂದರೆ ಪ್ರೆಸೆಂಟಾಗಿ ತಲುಪ್ತಾ ಇರ್ತಕ್ಕಂಥ, ಅಂದರೆ ಜಾಸ್ತಿ ಸರ್ಚ್ ಮಾಡಿ ಅಥವಾ ವಿಡಿಯೋ ಮೂಲಕ ಹೋಗಿ, ಅಂದರೆ ಏನು ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅವರು ವೀಡಿಯೋ ಮಾಡ್ತಾರಲ್ಲ, ಆ ವೀಡಿಯೋಸ್ ಮೂಲಕ ಹೋಗಿ ಜನ ಜಾಸ್ತಿ ನೋಡೋದು ಅಥವಾ ಅವ್ರು ಸರ್ಚ್ ಮಾಡಿ ನೋಡ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ ಮೀಶೋದವರು. ಆ ಪ್ರಾಡಕ್ಟೆಲ್ಲ ಇಲ್ಲಿ ನಮಗೆ ಶೋ ಆಗುತ್ತೆ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೇಳೋದು ಅಂದ್ಕೊಂಡೆ, ಒಂದು ನಿಮಿಷ. ಈಗ ನಾವು ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡಿದ್ವಿ, ಈಗ ಸ್ಯಾರಿ ಮೇಲೆ ಕ್ಲಿಕ್ ಮಾಡಿದೆ. ಈಗ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಮಗೆ ಈಗ ಫಸ್ಟ್ ಒನ್ ಅಫಿಲೇಟ್ ಅಂತ ಬಂದಿದೆಯಲ್ವ, ಇಲ್ಲಿ ಕಮಿಷನ್ ಇಲ್ಲದಿರೋ ಪ್ರಾಡಕ್ಟು ಶೋ ಆಗ್ತಿದೆ, ಕಮಿಷನ್ ಇರೋ ಅಂದರೆ ಅಫಿಲೇಟಿಂಗ್ ಪ್ರಾಡಕ್ಟು ಶೋ ಆಗ್ತಿದೆ, ಆ ಅಫಿಲೇಟಿಂಗ್ ಪ್ರಾಡಕ್ಟ್ ಅಲ್ಲದೆ ಇರೋದು ಕೂಡ ಶೋ ಆಗ್ತಿದೆ. ನಾವಿಲ್ಲಿ ಅಫಿಲೇಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಜಸ್ಟ್ ನಮಗೆ ಅಫಿಲೇಟಿಂಗ್ ಅಂದರೆ ಏನು ಅಫಿಲೇಟಿಂಗ್ ಪ್ರಾಡಕ್ಟ್ಸ್ ಇರುತ್ತೆ ಅದು ಮಾತ್ರ ಶೋ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಈಸಿಯಾಗಿ ನಾವು ಬೇಗ ಸರ್ಚ್ ಮಾಡಿ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಓಕೆನಾ, ಈ ರೀತಿ ಅಫಿಲೇಟಿಂಗ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಈ ರೀತಿ ಜಸ್ಟ್ ಅಫಿಲೇಟಿಂಗ್ ಇರೋ ಪ್ರಾಡಕ್ಟೇ ನಮಗೆ ಶೋ ಆಗುತ್ತಲ್ವ, ಆಗ ಬೇಗ ನಾವು ಪ್ರಾಡಕ್ಟ್ನ ನೋಡಿ ಬೈ ಮಾಡಿ ಮಾಡ್ಕೋಬೋದು. ಇದೊಂದು ಈಸಿ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಪ್ರಾಡಕ್ಟ್ಗಳನ್ನ ನೀವು ಸರ್ಚ್ ಮಾಡಲಿಕ್ಕೆ. ಓಕೆನಾ, ಅಫಿಲೇಟಿಂಗ್ ಪ್ರಾಡಕ್ಟ್ಸ್ಗಳನ್ನ ಯಾವ ರೀತಿ ಸರ್ಚ್ ಮಾಡೋದು, ಯಾವ ರೀತಿ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದೊಂದು ಐಡಿಯಾ ನಿಮಗೆ ಬಂತು ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ಯೂಸ್ಫುಲ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನಿಮ್ಗೆ ಎನಿ ಡೌಟ್ಸ್ ಇದ್ರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಸಾಧ್ಯವಾದಷ್ಟು ನನಗೆ ಅದ್ರ ಬಗ್ಗೆ ಅಂದರೆ ಕ್ಲಾರಿಟಿ ಆದಮೇಲೆ ನಿಮಗೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.